ಪ್ರೇಮ ತರ ನೀನು ಎಲ್ಲಿ ನನ್ನ ಮಾತು ಕೇಳಲ್ವೇನೋ ಅನ್ಕೊಂಡಿದ್ದೆ. ನೀನಿವತ್ತು ನನ್ನ ಮಾನನ ಕಾಪಾಡ್ಬಿಟ್ಟ ಮಗಳೇ. ನನಗಷ್ಟು ಸಾಕು, ನನಗಷ್ಟು ಸಾಕು. ನೀನು ನೀನು ಮಾದೇವನ ಮದುವೆ ಆಗ್ಬೇಕಮ್ಮ. ಚೆನ್ನಾಗಿ ಯೋಚನೆ ಮಾಡಿದೆ. ಈ ವಿಷಯನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಮಗಳೇ. ಇವತ್ತು ನೀ ತಗೊಳ್ಳೋ ನಿರ್ಧಾರದ ಮೇಲೆನೆ ಈ ನಿನ್ನ ಅಪ್ಪನ ಜೀವನ ನಿಂತಿದೆ. ಒಂದ್ ವೇಳೆ ನೀನ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಮಂಟಪದಿಂದ ನಾನು ಹೋಗಲ್ಲ. ಹೋಗೋದು ನನ್ನ ಹೇಳ. ಕಾವ್ಯ, ಅಪ್ಪ ಏನೀಗ ಮಾತಾಡ್ತಿದ್ದಾರೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ವೆ. ಅವ್ರಿಗೆ ಬೇರೆ ದಾರಿ ಇಲ್ದೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮಗಳೇ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ನಮ್ಮ. ಇಲ್ಲಾಂದ್ರೆ ಬದುಕೋದ್ರಲ್ಲಿ ಅರ್ಥನೇ ಇರಲ್ಲ. ನಾನು ನಿನ್ನನ್ನ ನಮ್ಮ ಕುಲದೇವತೆ ಅಂತ ಭಾವಿಸ್ಕೊಂಡು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದೊಂದು ಬೇಡಿಕೆನ ಈಡೇರ್ಸಮ್ಮ. ಏನಪ್ಪ ಇದಲ್ಲ? ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಿ? ನೀವೇ ಹೀಗ್ ಮಾತಾಡಿದ್ರೆ ಹೇಗಪ್ಪ? ಅಕ್ಕ ಮಾಡಿರೋ ತಪ್ಪಿಗೆ ನನಗೆ ಯಾಕಪ್ಪ ಶಿಕ್ಷೆ ಕೊಡ್ತಿದ್ದೀರಿ? ನಾನೇನ್ ತಪ್ಪು ಮಾಡ್ದೆ? ನಾನು ಅಕ್ಕ ಸೈಲೆಂಟ್ ಆಗಿರೋದ್ ನೋಡಿ ಮೊದ್ಲಿಂದಾನು ಹೇಳ್ತಾನೆ ಬಂದಿದ್ದೀನಿ, ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ. ಆದ್ರೆ ನೀವೇ ನನ್ ಮಾತ್ ಕೇಳಲಿಲ್ಲ. ಅವಾಗ ನಮಗ ಅರ್ಥ ಆಗ್ಲಿಲ್ಲ ಮಗಳೇ. ನಾವು ಪ್ರೇಮ ಮೇಲಿಟ್ಟಿದ್ದು ಪ್ರೀತಿ, ನಂಬಿಕೆ ನಮ್ಮನ್ನ ಕುಡ್ರನ್ನಾಗಿ ಮಾಡ್ಬಿಟ್ಟಿತ್ತಮ್ಮ. ಅವಳು ಯಾವತ್ತೂ ನನ್ನ ಮಾತನ್ನ ಮೀರಿದವಳಲ್ಲ. ಆದ್ರೆ ಇವತ್ತಿಂತ ಮೋಸ ಮಾಡ್ತಾಳೆ ಅಂತ ನನ್ ಮನ್ಸಲ್ಲೂ ಎಣ್ಸಿರ್ಲಿಲ್ಲಮ್ಮ. ನೀವು ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದಿರಿ, ಕೇಳಿದ್ದೆಲ್ಲ ಕೊಡ್ಸಿದಿರಿ, ನಾನು ಆಸೆ ಪಟ್ಟಿದ್ದನ್ನ ಓದಿಸಿದಿರ. ನೀನ್ ಎಷ್ಟಾದ್ರೂ ಕನ್ಸ್ ಕಾಣು ಮಗಳೇ, ನಿನ್ ಹಿಂದೆ ನಾನಿದ್ದೀನಿ ಅಂತ ನನಗೆ ಸ್ವತಂತ್ರವಾಗಿ ಹಾರಾಡೋದಕ್ಕೆ ಬಿಟ್ಟಿದ್ದೀರ. ಆದ್ರೆ ಇವತ್ತು ಬೆಳಕು ಕೊಟ್ಟು ಕಣ್ಣೆ ಕಿತ್ಕೊಂಡ ಹಾಗೆ ನನ್ಗೆ ಇಂಥ ಮದ್ವೆ ಆಗು ಅಂತ ಹೇಳ್ತಾ ಇದ್ದೀರಾ. ನಾನಿದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗಪ್ಪ ಸಾಧ್ಯ? ಇಲ್ಲಪ್ಪ, ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ನಾನು ಎಷ್ಟು ಆಸೆ ಕಚ್ಚಗಳನ್ನ ಇಟ್ಕೊಂಡು ಓದ್ತಾ ಇದ್ದೀನಿ ಅಂತ ನಿಮ್ಗೂ ಚೆನ್ನಾಗೇ ಗೊತ್ತು. ಈ ಕಣ್ಣುಗಳಿಗೆ ಕನಸು ತುಂಬಿದವರೇ ನೀವು. ಇವಾಗ ನೀವೇ ಹೀಗಂದ್ರೆ ಹೇಗಪ್ಪ? ಇಲ್ಲಪ್ಪ, ಪ್ಲೀಸ್ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಈ ವಿಷಯದಲ್ಲಿ ಫೋರ್ಸ್ ಮಾಡ್ಬಿಟ್ಟು
ಕಾವ್ಯ ಕಾವ್ಯ ಅಮ್ಮ, ನಾನು ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೆ ಯಾಕೋ ಇದು ಸರಿ ಕಾಣ್ತಿಲ್ಲ ಕಣಮ್ಮ. ಇಷ್ಟ ಇಲ್ದೇ ಇರೋರ್ನ ಬಲವಂತವಾಗಿ ಮದ್ವೆಗೆ ಒಪ್ಸೋದು ತಪ್ಪು ಕಣಮ್ಮ. ನನಗೆ ಈ ತರ ಎಲ್ಲ ಮದ್ವೆ ಆಗೋದು ಇಷ್ಟ ಇಲ್ಲ. ಬೇಡ ಕಣಮ್ಮ. ನೋಡಿ, ಪ್ರೇಮ ಹಳ್ಳಿ ಹುಡುಗಿ, ಓದು ಬರಹ ಗೊತ್ತಿಲ್ಲದೆ ಇರೋಳು. ಅವಳೇ ನಮ್ಮ ಮಹಾದೇವನ್ನ ಮದ್ವೆ ಆಗಲ್ಲ ಅಂತ ಓಡ್ ಹೋದವಳು. ಇನ್ನು ಕಾವ್ಯ ಹೆಚ್ಚಿಗೆ ಓದಿದಾಳೆ, ಸಿಟಿಲ್ ಬೆಳೆದ ಹುಡುಗಿ. ಅವಳಂತೂ ಖಂಡಿತ ನಮ್ಮ ಮಹಾದೇವನ್ನ ಮದ್ವೆ ಆಗೋದಕ್ಕೆ ಒಪ್ಪದೇ ಇಲ್ಲ. ಅದನ್ನ ಕಾವ್ಯ ಬಂದ್ ಹೇಳಿ, ನೀನೇನ್ ಹೇಳೋದ್ ಬೇಕಾಗಿಲ್ಲ. ಅದೇವ, ನೀನ್ ಹೇಳೋದು ಸರಿಯಾಗೇ ಇದೆ. ನಾವ್ ಯಾರು ಕಾವ್ಯನ ಬಲವಂತ ಮಾಡಿ ಈ ಮದ್ವೆ ಮಾಡೋದ್ ಬೇಡ. ಅವ್ಳು ಒಪ್ಕೊಂಡ್ರೆ ಮಾತ್ರ ಈ ಮದ್ವೆ ಮಾಡೋದು. ಅವಳು ಒಪ್ಕೊಂಡಂಗೆ ಈ ಜನ್ಮದಲ್ಲಿ ಈ ಮಹದೇವಂಗೆ ಮದುವೆ ಆದಂಗೆ. ದಯವಿಟ್ಟು ಕಾವ್ಯ, ನಿಮ್ಮಪ್ಪನ ಪ್ರಾಣ ಉಳಿಬೇಕು ಅಂತಂದ್ರೆ ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ದಯವಿಟ್ಟು ಕಾವ್ಯ, ನನ್ನ ಮಾಂಗಲ್ಯನ ಉಳಿಸಿದೆ. ಕಾವ್ಯ, ನನ್ಗೊಟ್ಕೊಂಡ್ ಬೇಡ್ತಾ ಇದ್ದೇನೆ ಕಣೆ, ದಯವಿಟ್ಟು ನನ್ ಗಂಡ ಜೀವನ ಉಳಿಸ್ಕೊಡೆ. ಅಪ್ಪ ಪ್ಲೀಸ್ ಅಂತ ಹೇಳಿ ಅಪ್ಪ. ಹೇಳ್ಕೊಳ್ಳೋದ್ರ ಬದಲು ನೀವೇ ನಿಮ್ ಕೈಯಲ್ಲಿ ಕೊಂದ್ಬಿಡಿ ಅಪ್ಪ. ಯಾಕಪ್ಪ ಈ ತರ ಆಡ್ತಿದ್ದೀರಾ? ನನಗೆ ಕನ್ಸ್ ಕಾಣೋದನ್ನ ಹೇಳ್ಕೊಟ್ಟವ್ರೆ ನೀವಪ್ಪ. ನಿನ್ ಮನ್ಸಿಗೆ ಮತ್ತ ಹಂಗ್ ಬದುಕೋ ಮಗಳೇ ಅಂತ ಹಾರಾಡೋದಕ್ ಬಿಟ್ಟವ್ರೆ ನೀವು. ನೀವೇ ಇಲ್ದೆ ಇದ್ರೆ ನನ್ ಕನ್ಸಿಗೆ ಏನಪ್ಪ ಬೆಲೆ? ಆಯ್ತಪ್ಪ, ಇವಾಗೇನು ನಾನು ಮಹದೇವನ್ನ ಮದ್ವೆ ಆಗ್ಬೇಕು ತಾನೆ? ಸರಿನಪ್ಪ. ಮಗಳೇ, ನಮ್ಮ ಕುಲ ದೇವತೆ ನಮ್ಮ ನೀನು. ನನ್ ಮಾನನ ಕಾಪಾಡ್ಬಿಟ್ಟೆ, ನನ್ ಪ್ರಾಣನ ಉಳಿಸ್ಬಿಟ್ಟೆ ಮಗಳೇ, ನನ್ ಪ್ರಾಣ ಉಳಿಸ್ಬಿಟ್ಟೆ. ಪ್ರೇಮ ತರ ನೀನು ಎಲ್ಲಿ ನನ್ನ ಮಾತು ಕೇಳಲ್ವೇನೋ ಅನ್ಕೊಂಡಿದ್ದೆ.
ನೀನ್ ಇವತ್ತು ನನ್ನ ಮಾನನ ಕಾಪಾಡ್ಬಿಟ್ಟೆ ಮಗಳೇ. ನನಗಷ್ಟು ಸಾಕು, ನನಗಷ್ಟು ಸಾಕು. ನೋಡಿ ನನ್ ಮಗಳು ಮದ್ವಾಗ ಒಪ್ಕೊಂಡ್ಬಿಟ್ಲು. ಇವಳು ನನ್ನ ಮಗಳು. ಪ್ರೇಮ ನನ್ನ ಮಗಳಲ್ಲ, ಅವಳಿಗೆ ನನ್ನ ಅಪ್ಪನೂ ಅಲ್ಲ. ಇನ್ ಮುಂದೆ ಇವಳೇ ನನ್ನ ಮಗಳು. ಕಾವ್ಯ ಒಬ್ಬಳೆ ನನ್ನ ಮಗಳು. ಮಗಳೇ, ನಾನ್ ಸತ್ರೆ ನನ್ ಜೊತೆಗೆ ನೀನೇ ಕೊಳ್ಳಿ ಇಡು. ಈ ವಿಷಯನ ಮೊದಲು ಕಲ್ಯಾಣಿಗೆ ಹೇಳೋಣ. ನಡಿ ಹೋಗೋಣ. ನಡಿ.